ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿ ಪ್ರಭು ಜಿ ಅವರಿಗೆ ಬಿಜೆಪಿ ವತಿಯಿಂದ ಶುಭಾಶಯ. ಜಿಲ್ಲೆಯ ಸಮಸ್ಯೆಗಳ ಕುರಿತು ಶೀಘ್ರವೇ ವಿವರವಾದ ಅಹವಾಲು ಸಲ್ಲಿಕೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ. ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ನೇಮಕಗೊಂಡ ಜಿಲ್ಲಾಧಿಕಾರಿಗಳಾದ ಪ್ರಭು ಜಿ ಅವರಿಗೆ ಶುಭಾಶಯಗಳನ್ನು ತಿಳಿಸಲಾಯಿತು. ಇನ್ನು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಅವರು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಗೌರವ ಸೂಚಕವಾಗಿ ಪುಷ್ಪಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳು, ಮುಖಂಡರುಗಳು ಉಪಸ್ಥಿತರಿದ್ದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಶುಭ ಹಾರೈಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು 2026ರ ಹೊಸ ವರ್ಷದ ಜನವರಿ 1ನೇ ತಾರೀಕಿನಿಂದ ನಮ್ಮ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಗಳಾದ ಪ್ರಭು ಜಿ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲ ಭೇಟಿ ರೂಪದಲ್ಲಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಜಿಲ್ಲೆಯ ಬಡವರು ಹಾಗೂ ಸಾಮಾನ್ಯ ಜನರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಕುರಿತು ಮುಂದಿನ ದಿನಗಳಲ್ಲಿ ವಿವರವಾದ ಅಹವಾಲುಗಳನ್ನು ಸಲ್ಲಿಸಿ ಚರ್ಚೆ ನಡೆಸಲಾಗುವುದು. ಇಂದು ಸ್ವಾಗತಾರ್ಥವಾಗಿ ಮಾತ್ರ ಭೇಟಿ ನೀಡಲಾಗಿದೆ ಎಂದು ತಿಳಿಸಿದರು. ಅನುಮತಿಗಿಂತ ಹೆಚ್ಚಿನ ಭಾರ ಸಾಗಿಸುತ್ತಿರುವ ಟಿಪ್ಪರ್ ಲಾರಿಗಳ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಒಂದು ಟಿಪ್ಪರ್ ಲಾರಿಗೆ 20 ಟನ್ ಮಾತ್ರ ಭಾರ ಸಾಗಿಸಲು ನಿಯಮವಿದ್ದರೂ 30 ರಿಂದ 40 ಟನ್ವರೆಗೆ ಭಾರ ಹೊತ್ತು ಸಾವಿರಾರು ಟಿಪ್ಪರ್ ಲಾರಿಗಳು ಜಿಲ್ಲೆಯಲ್ಲಿ ನಿರ್ಬಂಧವಿಲ್ಲದೆ ಸಂಚರಿಸುತ್ತಿವೆ. ಇದರಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಈಗಾಗಲೇ ಹಳೆಯ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗುತ್ತಿವೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವಂತೆ ಕಾಣುತ್ತಿದೆ ಎಂದು ಆರೋಪಿಸಿದರು. ಇನ್ನು ರೈತರ ಸಮಸ್ಯೆಗಳ ಕುರಿತು ಮಾತನಾಡಿದ ಅವರು, ಪೋಡಿ ಮುಕ್ತ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದರೂ ಅನೇಕ ರೈತರು ಕಳೆದ 3 ವರ್ಷಗಳಿಂದ ಕಚೇರಿಗಳ ಸುತ್ತ ಅಲಿದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪೋಡಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಬೆಂಬಲ ಬೆಲೆ ನೀಡುವ ವಿಚಾರದಲ್ಲಿಯೂ ರೈತರಿಗೆ ತೀವ್ರ ಅನ್ಯಾಯವಾಗಿದೆ. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡುವುದಾಗಿ ಹೇಳಿದ ಸರ್ಕಾರ ಇದುವರೆಗೂ 1 ರೂಪಾಯಿಯನ್ನು ನೀಡಿಲ್ಲ. ಭೂ ದಾಖಲೆಗಳಲ್ಲಿ ದಾಖಲಾತಿ ಮಾಡಿಕೊಂಡಿದ್ದರೂ ಸಹ ಬೆಂಬಲ ಬೆಲೆ ಸಿಗದೆ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಜಿಲ್ಲೆಯ ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ಸರ್ಕಾರದ ನಿರ್ಲಕ್ಷ್ಯವನ್ನು ಪ್ರಶ್ನಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. 2026ನೇ ಹೊಸ ವರ್ಷ 1ನೇ ತಾರೀಕಿಗೆ ಬಂದು ಚಾರ್ಜ್ ತೊಗೊಂಡಿದ್ದಾರೆ. ನಾವು ಅವರಿಗೆ ಇವತ್ತು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿ ಅದೇ ರೀತಿ ಅವರಿಗೆ ಒಂದು ಬೊಕ್ಕೆಯನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನೆಲ್ಲ ಇವತ್ತು ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿದೆ ಅದರ ಬಗ್ಗೆ ಅಹವಾಲನ್ನ ಕೊಡೋಣ ಅಂದ್ಕೊಂಡ್ವಿ. ಆದರೆ ಮೊದಲನೇ ಭೇಟಿ ಅವ್ರಿಗೆ ಅವನು ವೆಲ್ಕಮ್ ಮಾಡೋಕ್ಕೆ ಬಂದಿದ್ವಿ. ಹಂಗಾಗಿ ಇವತ್ತು ತಿಳಿಸಿ ಬಂದಿದ್ದೀನಿ. ಸಾಕಷ್ಟು ಅಹವಾಲುಗಳಿದೆ, ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ, ಮೆಮೊರಂಡಮ್ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ. ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಅಹವಾಲುಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂಥೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿಜೆಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡರ್ಗಳೇ ಒಂದು ಬಿಜೆಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು, ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ ಒಳ್ಳೆ ಮಾತಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ಅವರತ್ತು ವಿನಂತಿ ಮಾಡ್ಕೊಂಡು ಕೊಡ್ತಾ ಇಲ್ಲ. ಕಳಪೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹೋಗ್ತಾರೆ, ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕಿರ್ತಾರೆ, 6 ತಿಂಗಳಾಗಿರಲ್ಲ, ಸೆಂಟ್ರಲ್ ಕಟ್ ಮಾಡ್ತಾರೆ, ಅದನ್ನ ನೆಟ್ಟಿಗೆ ಮುಚ್ಚೋದು ಕೂಡ ಇಲ್ಲ. ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕೂಡ ಹಾಳು ಮಾಡ್ತಾ ಇದ್ದಾರೆ ಈ ಒಂದು ಸ್ಕೀಮಲ್ಲಿ. ಅದ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಾಗುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂತ. ಅದೊಂದೇ ಇಲ್ಲ, ಜಿಲ್ಲೆಯಲ್ಲಿ ಸಾಕಷ್ಟು ಇದೆ. ಏನೋ ನಮಗೆ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ದೆ, ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಚರ್ಚೆ ಮಾಡ್ತಾ ಇದ್ದೆ. ಇವತ್ತು 2000ರಿಂದ 3000 ಟಿಪ್ಪರ್ಗಳು ಇವತ್ತು 30 ರಿಂದ 40 ಟನ್ ಹಾಕ್ಕೊಂಡು ಇವತ್ತು ಸ್ಯಾಂಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಏನು ಇಲ್ಲಿ ಮಾಡ್ತಕ್ಕಂಥ ಏನು 20 ಟನ್ ಲಿಮಿಟ್ ಇದೆ ಹಾಕ್ಕೊಂಡು ಹೋಗೋದಕ್ಕೆ, ಬಟ್ 30-40 ಟನ್ ಹಾಕ್ಕೊಂಡು ಹೋಗ್ತದೆ. ಅಪಘಾತಗಳು ಯಾಕಾಗಲ್ಲ? ಯಾಕೆ ರಸ್ತೆಗಳು ಯಾಕೆ ಹಾಳಾಗೋದಿಲ್ಲ?
ನಿಯಮ ಪಾಲಿಸ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಇವತ್ತು ಕಣ್ಮುಚ್ಕೊಂಡು ಕೂತು ಇವತ್ತು ಸರ್ಕಾರ ನಡೆಸ್ತಾ ಇದೆ. ರೈತರ ಪರವಾಗಿ ಇವತ್ತು ಪೋಡಿ ಮುಕ್ತ ಮಾಡ್ತೀವಿ ಅಂತ ಹೇಳಿದರು. ಸಾಕಷ್ಟು ಜನಕ್ಕೆ ನನಗೆ ಒಂದಷ್ಟು ಜಮೀನು ನಾನು ತೊಗೊಂಡಿದ್ದೀನಿ. ಆ ಜಮೀನು ಇವತ್ತು ಪೋಡಿ ಮಾಡಿಸಿ 3 ವರ್ಷದಿಂದ ಮಾಡ್ತಾ ಇರ್ತೀವಿ, ಇದು ನಂದೇ ಪೋಡಿ ಆಗಿಲ್ಲ. ಲೆಕ್ಕ ಮಾಡಿ ರೈತರು ಸಾಮಾನ್ಯ ಜನರು ಏನಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತದಿದೆ. ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಏನಿತ್ತು ಅದನ್ನು ಕೂಡ ಆಗಿಲ್ಲ. ಮಾವು ಇಷ್ಟೊತ್ತು ನಮ್ಮ ಮುಖಂಡರ ಹತ್ರ ಮಾತಾಡ್ತಾ ಇದ್ದೆ, ಮಾವಿನ ತೋಪುಗಳನ್ನ ಮಾರಿದವ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ. ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕರೆಕ್ಟಾಗಿ ಒಂದು ಪಾಣಿಗಳು ಎಂಟ್ರಿ ಮಾಡ್ಕೊಂಡು ಅದು ಕೂಡ ಬೆಂಬಲ ಬೆಲೆ ಕೊಟ್ಟಿಲ್ಲ. ಎಲ್ಲ ಪೂರ್ತಿ ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದೆ. ಸಾಕಷ್ಟು ಏನು ಬಡವ್ರದ್ದು ಏನು ಎಲ್ಲ ಗೊಂದಲಗಳಿದೆ, ಕಷ್ಟಗಳಿದೆ, ಅದನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧ್ವನಿ ಎತ್ತೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮತ್ತೊಂದು ಬಾರಿ ಬರ್ತೀವಿ. ಸರ್, ಈಗ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅವರು ಸ್ವಲ್ಪ ಹೇಳ್ತಾ ಇದ್ದು, ತಾವು ನೋಡಿದ್ದು ಅನಿಸುತ್ತೆ. ಈಗ ಸದ್ಯಕ್ಕೆ ಮೈತ್ರಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ಚರ್ಚೆ ಇಲ್ಲ. ಅದು ಚರ್ಚೆ ಮಾಡ್ತಕ್ಕಂಥ ಹೈಕಮಾಂಡ್ ಮಾಡೋರಿದ್ದಾರೆ, ಅವರೇ ನಮಗೇನು ಡೈರೆಕ್ಷನ್ ಬರುತ್ತೆ ಅದನ್ನು ನಾವು ಪಾಲಿಸ್ತೀವಿ. ಸರ್, ಈಗ ಫೆಬ್ರವರಿ ಮಾರ್ಚಲ್ಲಿ ಅದು ಎಲ್ಲ ಕಡೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹಾಕೋದು ಕೆಲಸ ಮಾಡ್ತೀವಿ. ನಾವು ಇದರ ಚುನಾವಣೆ ರಾಜಕಾರಣ ಮಾಡ್ತೀವಿ. ಸರ್, ಇನ್ನೊಂದು ಈಗ ಹೆಲ್ಮೆಟ್ಟು ಅಭಿಯಾನ ಅಂತೇಳಿ ಶುರು ಮಾಡಿದ್ದೀರಿ. ಅದು ಏನು ಸರ್, ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಇರಬೇಕು ಅಂತೇಳಿ ಜನರಲ್ಲಿ ಒಂದು ಸಮಸ್ಯೆ ಅಂದರೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ ಸಿಕಲ್ ರಾಮಚಂದ್ರೇಗೌಡರು ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಿಜನಾ ಸರ್? ಈಗ ಹೆಲ್ಮೆಟ್ ಹಾಕೋದು ಸೇಫ್ಟಿ, ಪ್ರಾಣ ಉಳಿಸೋದಕ್ಕೆ ಎಲ್ಲ ಎಷ್ಟೋ ಜನ ಪಾಪ ವಯಸ್ಸು ಬಂದಿರತಕ್ಕಂಥ ಮಕ್ಕಳು ಪಾಪ 2 ವೀಲರ್ ಎತ್ಕೊಂಡು ಹೋಗ್ಬಿಟ್ಟು ಅಪಘಾತ ಆಗಿಬಿಟ್ಟು ಅವರು ಹೆಲ್ಮೆಟ್ ಇಲ್ದಿರ ಸಾಕಷ್ಟು ಜನ ಮರಣ ಹೊಂದ್ತಾ ಇದ್ದಾರೆ. ಅವರೇನೋ ಮಾಡ್ತಾರೆ ಪಾಪ. ಅವ್ರ ತಂದೆ ತಾಯಿಗಳು ಅವ್ರನ್ನ ಸಾಕಿ ಬೆಳೆಸಿರೋ ತಂದೆ ತಾಯಿಗಳು ಏನಾಗಬೇಕು? ಅಟ್ಲೀಸ್ಟ್ ಇದರಲ್ಲೆಲ್ಲ ಪೂರ್ತಿ ಕಾನೂನು ಒಂದು ಏನಿದೆ, ಕಾನೂನು ನಿಟ್ಟಿನಲ್ಲಿ ಏನಿದೆ, ಅವರು ಹುಡುಗರಿಗೆ ಓಡಿಸ್ಬೇಕಂತ ಲೈಸೆನ್ಸ್ ತೊಗೊಳ್ಬೇಕಾಗುತ್ತೆ. ಯಾಕಂದ್ರೆ ಲೈಸೆನ್ಸ್ ಇಲ್ಲಂದ್ರೆ ಇನ್ಶೂರೆನ್ಸು ಕ್ಲೇಮ್ ಆಗೋದಿಲ್ಲ. ಇನ್ಶೂರೆನ್ಸ್ ಇರಬೇಕಂತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಲೈಸೆನ್ಸ್ ಇದ್ದರೆ, ಇನ್ಶೂರೆನ್ಸ್ ಇದ್ದರೆ ಅವ್ರ ತಂದೆ ತಾಯಿಗಳು ಕೂಡ ಅಟ್ಲೀಸ್ಟ್ ಏನಾದರೂ ಆಗಿರುತ್ತೆ, ದುರಂತ ಆಗಿರ್ತಕ್ಕಂಥದ್ದು ಅವ್ರದ್ದು ಏನೋ ಒಂದು ವ್ಯವಸ್ಥೆ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಕಾನೂನು ಇದು ಯಾವ ರೀತಿ ಇದೆ ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾರು ಹುಡುಗರು ಅಷ್ಟೇ ಲೈಸೆನ್ಸ್ ಇಲ್ಲದೆ ಓಡಿಸದೇ ಇರೋದು ತಪ್ಪಾಗ್ತದೆ. ಹಂಗಾಗಿ ಯಾರೆಲ್ಲ ಹುಡುಗರಿಗೆ ಓಡಿಸ್ಬೇಕು ಆಸಕ್ತಿ ಇದೆ ಅವ್ರಿಗೆಲ್ಲ ಹೆಲ್ಮೆಟ್ ಬೇಕು, ಅವ್ರಿಗೆ ಏನು ಕೊಡಬೇಕು ಅಂತ ಹೇಳ್ತಕ್ಕಂಥ ಏನಿದೆ ಇವತ್ತು ನಮ್ಮ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ. ಇದೊಂದು ಹತ್ತಿರದಲ್ಲೇ ಇವತ್ತು ಆ ಕಾರ್ಯಕ್ರಮ ಇಟ್ಕೊಡ್ತೀವಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.